ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕನ್ನಡ ಪ್ರಥಮ ಭಾಷೆ. ಕ್ಲಾಸ್ 10th ಕನ್ನಡ ಎಕ್ಸಾಮ್ 2025 ಪ್ರಥಮ ಭಾಷೆ ಕನ್ನಡ ಹಿಂದಿನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಬಿಡಿಸಲಾಗಿದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಈ ಪರೀಕ್ಷೆ 21/3/2025 ನಡೆದಿರುವ ಗರಿಷ್ಠ 100 ಅಂಕಗಳು. ಆದರೆ ಫಸ್ಟ್ ಲ್ಯಾಂಗ್ವೇಜ್ 125 ಇರ್ತೈತಿ. ಸೊ ಲಿಖಿತ 100 ಮಾರ್ಕ್ಸ್. ಮೊದಲು ಬಹುವಾಕ್ಯ ಪ್ರಶ್ನೆಗಳು, 6 ಪ್ರಶ್ನೆಗಳು, 1 ಅಂಕಗಳು. ಸೊ ಪ್ರಶ್ನೆ 1, ಅನುಸ್ವಾರ ವಿಸರ್ಗಗಳನ್ನು ಹೀಗೆ ಎನ್ನುವರು. ಇಲ್ಲಿ ಅನುನಾಸಿಕ, ವ್ಯಂಜನ, ಯೋಗವಾಹ ಸ್ವರದಲ್ಲಿ ಉತ್ತರ ಇಲ್ಲಿ ಯೋಗವಾಹ ಆಗಿದೆ. ಉತ್ತರ ಇಲ್ಲಿ ಯೋಗವಾಹ ಆಗಿದೆ. ಪ್ರಶ್ನೆ 2, ಲೋಕದೊಳ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರಥಮ, ದ್ವಿತೀಯ, ಪಂಚಮಿ, ಸಪ್ತಮಿ. ಸೊ ಇಲ್ಲಿ ಡಿ ಸಪ್ತಮಿ ಉತ್ತರ ಡಿ ಸಪ್ತಮಿ ಆಗುತ್ತದೆ. ಅದೇ ಥರ ಪ್ರಶ್ನೆ 3ನೇದ್ದು, ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಗಮಕ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸದಲ್ಲಿ ಉತ್ತರ ಕ್ರಿಯಾ ಸಮಾಸವಾಗಿದೆ. ಸೊ ಉತ್ತರ ಡಿ ಕ್ರಿಯಾ ಸಮಾಸ. ಪ್ರಶ್ನೆ 4, ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆ. ಇವೆಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳು. ಪೂರ್ಣವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಅರ್ಧವಿರಾಮ. ಇಲ್ಲಿ ಉತ್ತರ ಬಿ ಪ್ರಶ್ನಾರ್ಥಕ. ಸೊ ಉತ್ತರ ಇಲ್ಲಿ ಬಿ ಪ್ರಶ್ನಾರ್ಥಕ ಉತ್ತರ. ಪ್ರಶ್ನೆ 5, ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ. ಅಜಂತ, ವಿದ್ಯಾಭ್ಯಾಸ, ಅತ್ಯಾದರ, ಸನ್ಮಾನ. ಇಲ್ಲಿ ಉತ್ತರ ಸನ್ಮಾನ ಆಗಿದೆ. ಡಿ ಉತ್ತರ ಸನ್ಮಾನ. ಪ್ರಶ್ನೆ 6, ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ. ಎ ತದ್ದಿತ್ತಾಂಶ ಭಾವನಾಮ, ತದ್ದಿತ್ತಾಂತ ನಾಮ, ತದ್ದಿತ್ತಾಮಯ ಕೃದಂತ ಭಾವನಾಮ. ಸೊ ಉತ್ತರ ಇಲ್ಲಿ ತದ್ದಿತ್ತಾಂತ ಭಾವನಾಮ ಎ ಉತ್ತರವಾಗಿದೆ. ಉತ್ತರ ಎ. ಮುಂದುವರೆಯೋಣ. ಇಲ್ಲಿ ಪ್ರತಿ ಸರಿ ಉತ್ತರಕ್ಕೆ 1 ಅಂಕಗಳು. ಇಲ್ಲಿ ಸಂಬಂಧ ಪದ ಬರೆಯುವುದು. 2ನೇದಲ್ಲಿ 7ನೇದು, ದೃಷ್ಟಿ, ದಿಟ್ಟಿ, ತಪಸ್ವಿ, ತವಸ್ಸಿ. ಉತ್ತರ ಇಲ್ಲಿ ತವಸ್ಸಿ ಕೊಡಲಾಗಿದೆ. ಪ್ರಶ್ನೆ 8, ಪ್ರಶ್ನೆ 8, ನಾನು ಪುರುಷಾರ್ಥಕ ಸರ್ವನಾಮ, ಯಾರು ಇದು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆ 9, ಸುಮ್ಮನೆ ಸಾಮಾನ್ಯಾರ್ಥಕ ಕಾವ್ಯ, ಸರಸರನೆ ಅನುಕರಣವಾಯ. ಪ್ರಶ್ನೆ 10, ಸಕ್ಕಾರಿ ಸಕ್ಕರೆ, ಕೊಳ್ಳು ಬ್ಯಾರೆ, ಕಳಿಸಿದ್ದಾರೆ. ಉತ್ತರ ಕಳಿಸಿದ್ದಾರೆ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 11, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಪ್ರಶ್ನೆ 12, ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು? ಉತ್ತರ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಪೌಗು ಹಳಕಟ್ಟಿ. ಪ್ರಶ್ನೆ 13, ಶಬರಿ ರಾಮಲಕ್ಷ್ಮಣರಿಗಾಗಿ ಏನು ಸಂಗ್ರಹಿಸಿದಳು? ಉತ್ತರ ಶಬರಿ ರಾಮಲಕ್ಷ್ಮಣರಿಗಾಗಿ ಹೂ, ಹಣ್ಣು, ತಳಿರು, ಮಧುಪರ್ಕಗಳ ಸಂಗ್ರಹಿಸಿದಳು. ಶಬರಿ ರಾಮಲಕ್ಷ್ಮಣರಿಗೆ ಹೂ, ಹಣ್ಣು, ತಳಿರು, ಮಧುಪರ್ಕಗಳನ್ನು
ಸಂಗ್ರಹಿಸಿದಳು. ಪ್ರಶ್ನೆ 14. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು? ಉತ್ತರ: ಅಗ್ನಿಭೂತಿ ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಅಹಂಕಾರದಿಂದ ಕೆಟ್ಟು ಹೋಗುತ್ತಾರೆ ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲವೆಂದು ಹೇಳಿದನು. ಪ್ರಶ್ನೆ 15. ದುರ್ಯೋಧನನ್ನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು? ಉತ್ತರ: ದುರ್ಯೋಧನನ್ನು ಪಾರ್ಥ ಭೀಮರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು. ಪ್ರಶ್ನೆ 16. ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನು ಕಂಡು ಹೆದರಲು ಕಾರಣವೇನು? ಉತ್ತರ: ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಅರಸರು ಬಡಿದವರು ಎಂದು ಹೆದರಿದರು. ಪ್ರಶ್ನೆ 17. ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ? ಉತ್ತರ: ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ. 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಅಂಕಗಳನ್ನು ಪ್ರತಿ ಸರಿಗೆ ಉತ್ತರ 2 ಅಂಕಗಳು. ಪ್ರಶ್ನೆ 18. ಆಂಗ್ಲ ಭಾಷೆ ವಿಶ್ವವ್ಯಾಪ್ತಿಯಾಗಲು ಕಾರಣವೇನು? ಉತ್ತರ: ಆಂಗ್ಲ ಭಾಷೆ 4-5 ಶತಮಾನಗಳ ಹಿಂದೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿಯಾಗಿತ್ತು, ಬುದ್ಧಿಶಾಲಿ ಆಯಿತು. ದೇಶ ವಿದೇಶಗಳ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಮಹಾಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆಗಳ ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನಿಗಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರು. ಆಂಗ್ಲಜನಕ ಸಂಕಲ್ಪ ಕೃಷಿಯೂ ಕಾರಣದಿಂದ ಇಂದು ಆಂಗ್ಲ ಭಾಷೆ ವಿಶ್ವವ್ಯಾಪ್ತಿಯಾಗಿದೆ. ಪ್ರಶ್ನೆ 19. ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವುವು? ಉತ್ತರ: ಒಮ್ಮೆ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆ ಸಂಜೆ 6 ಗಂಟೆ ಆಯಿತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಕಾಡು ದಾರಿ ಆದರೂ ಬೆಳದಿಂಗಳು ಇದ್ದ ದಿನ ಕಣಿವೆ ಬಳಿ ಬರುವಷ್ಟರಲ್ಲಿ ರಾತ್ರಿ ಆಯಿತು. ಹಸುವಿನ ಜೊತೆ ಭಯವೂ ಸೇರಿ ಕಾಲು ಮತ್ತಷ್ಟು ಚುರುಕಾಯಿತು. ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಬಹುದು ಎಂದು ಯೋಚಿಸುತ್ತಾ ಬೇಗ ಬೇಗ ನಡೆದರು. ಪ್ರಶ್ನೆ 20. ಅರಿವನ್ನು ಕುರಿತ ವಚನಕಾರರ ದೃಷ್ಟಿಯನ್ನು ವಿವರಿಸಿ. ಅರಿವನ್ನು ಕುರಿತು ವಚನಕಾರರ ದೃಷ್ಟಿಯಲ್ಲಿ ವಿವರಿಸಿ. ಉತ್ತರ: ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆ ಅನುಭವದಿಂದ ಒಳಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಪ್ರಶ್ನೆ 21. ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ಉತ್ತರ: ಶಬರಿಯು ರಾಮಲಕ್ಷ್ಮಣರನ್ನು ನೋಡಿ ಅಚ್ಚರಿಪಡುತ್ತಾಳೆ. ನಂತರ ಹತ್ತಿರ ಹೋಗಿ ಮೈಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾಳೆ. ಅವರ ಕೈಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸೂಸುತ್ತಾಳೆ. ಬನ್ನಿ,
ಎಂದು ಗದ್ಗದಿತ ಸ್ವರದಲ್ಲಿ ಹೇಳಿ, ಅಯ್ಯೋ ಇಂದು ಏನೂ ಅಣಿಯಾಗಿಲ್ಲ, ನಿನ್ನೆಯಷ್ಟು ಚೆನ್ನಾಗಿಲ್ಲ ಎಂದು ಹಂಬಲಿಸುತ್ತಾಳೆ. ನಂತರ ಪ್ರೀತಿಯಿಂದ ವನಮಾಲೆ ಕೊರಳಿಗೆ ಹಾಕಿ ಹಿಗ್ಗುತ್ತಾಳೆ. ಅವರಿಗೆ ತಿನ್ನಲು ಹಣ್ಣು ನೀಡಿ, ಇದಕ್ಕಿಂತ ರುಚಿಯಾದ ಹಣ್ಣು ಜಗತ್ತಿನಲ್ಲಿ ಇಲ್ಲ, ಇದನ್ನು ನಿಮಗಾಗಿಯೇ ತಂದಿರುವ ಎಂದು ಉಪಚರಿಸುತ್ತಾಳೆ. ಪ್ರಶ್ನೆ 22. ದ ರಾ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ: ಕವಿ ದ ರಾ ಬೇಂದ್ರೆಯವರು ಹಕ್ಕಿಯು ಇರುಳು ಅಳಿದು ದಿನ ಬೆಳಗುತ್ತಿರಲು ಸುತ್ತಮುತ್ತ ಮೇಲೆ ಕೆಳಗೆ ಮುಂದೆ ಮುಂದೆ ಕಣ್ಣರೆಪ್ಪೆ ಮುಚ್ಚಿ ತೆಗೆಯುವ ಹೊತ್ತಿಗೆ ಗಾವುದ ವೇಗದಲ್ಲಿ ಹಾರುತ್ತಿದೆ. ಕಾಲದ ಹಕ್ಕಿಯ ನೀಲಮೇಘ ಮಂಡಲವನ್ನು ತನ್ನ ಪಥವಾಗಿಸಿಕೊಂಡು ಮುಗಿಲಿಗೆ ರೆಕ್ಕೆ ಬಂದಿವೆ ಎಂಬಂತೆ ಹಾರುತ್ತಿವೆ. ನಕ್ಷತ್ರ ಮಾಲೆ ಧರಿಸಿ ಸೂರ್ಯಚಂದ್ರನನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಹಾರುತ್ತಿದೆ. ಕಾಲಪಕ್ಷಿಯು ಭೂಮ್ಯಾಕಾಶ ಒಳಗೊಂಡ ವಿಶಾಲ ವ್ಯಾಪ್ತಿಯಲ್ಲಿ ಹಾರುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ. ಪ್ರಶ್ನೆ 23. ಈ ನೆಲದೊಡೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನನ್ನು ಹೇಳಲು ಕಾರಣವೇನು? ಉತ್ತರ: ದುರ್ಯೋಧನ ತನ್ನ ತಂದೆ ತಾಯಿಯರ ಸಲಹೆಯಂತೆ ಭೀಷ್ಮರಿಗೆ ನಮಸ್ಕರಿಸಿ ಯುದ್ಧದಲ್ಲಿ ತಾನು ಮುಂದೇನೂ ಮಾಡಬೇಕೆಂದು ಸಲಹೆ ಕೇಳಲು ಬಂದಾಗ ಭೀಷ್ಮರು ದುರ್ಯೋಧನನಿಗೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡುತ್ತಾರೆ. ಆಗ ದುರ್ಯೋಧನ, ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ, ಪಾಂಡವರೊಡನೆ ಛಲಕ್ಕಾಗಿ ಹೋರಾಡುತ್ತಿರುವೆ. ಈ ನೆಲ ನನಗೆ ಪಾಳು ಬಿದ್ದ ನೆಲದಂತೆ, ದಿನಪಸುತ ಕರ್ಣನನ್ನು ಕೊಲ್ಲಿಸಿದ ಈ ನೆಲದ ಜೊತೆ ನಾನು ಸಹಬಾಳ್ವೆ ಮಾಡುವುದಿಲ್ಲ ಎಂದು ಭೀಷ್ಮರಿಗೆ ಹೇಳುತ್ತಾನೆ. ಪ್ರಶ್ನೆ 24. ಕವಿತ್ರಿ ಡಾಕ್ಟರ್ ವಿಜಯಶ್ರೀ ಸವರದ್ ಅವರು ಒಡೆಯನ್ ಮನೆ ಅಂಗಳದ ಪ್ರಕೃತಿಯ ಸಂಭ್ರಮವನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಕವಿತ್ರಿ ಡಾಕ್ಟರ್ ವಿಜಯಶ್ರೀ ಸವರದ್ ಅವರು ವಸಂತ ಮುಖ ತೋರಲಿಲ್ಲ ಎಂಬ ಕವನದಲ್ಲಿ ಒಡೆಯನ ಮನೆ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳಿವೆ, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ, ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ, ಹೀಗೆ ಇಳೆಯಲ್ಲಿ ಕಡಲುಕ್ಕಿ ಹರಿಯುವ ಸಂಭ್ರಮ ಕಾಣುತ್ತಿದೆ ಎಂದು ವರ್ಣಿಸಿದ್ದಾರೆ. ಪ್ರಶ್ನೆ 25. ವಿವೇಕಾನಂದರು ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು ಎಂದು ವಿವರಿಸಿದ್ದಾರೆ? ಉತ್ತರ: ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯಗ್ರಹಣ ಮಾಡಿಕೊಳ್ಳುವರು. ಜ್ಞಾನರಾಶಿಗೆ ಆಘಾತವನ್ನು ಎದುರಿಸುವ ಶಕ್ತಿ ಇಲ್ಲ. ಆದ್ದರಿಂದ ಅವರಿಗೆ ಸಂಸ್ಕೃತಿಯನ್ನು ನೀಡಬೇಕು, ಏಕೆಂದರೆ ಕೇವಲ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದ್ದು. ಸಂಸ್ಕೃತಿಯು ರಕ್ತದಲ್ಲಿ ಹರಿಯುವಂತೆ ಮಾಡಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುತ್ತದೆ ಎಂದು ವಿವೇಕಾನಂದರು ಹೇಳಿದ್ದಾರೆ. ಪ್ರಶ್ನೆ 26. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಉತ್ತರ: ಚಂದನವನ್ನು ಕಡಿದು ಕೊರೆದು ತೇದರೂ ನೊಂದ ಅದು ತನ್ನ ಸುವಾಸನೆ ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ. ಕಬ್ಬುವನ್ನು ಸಂದು ಕಡಿದು ಗಾಣದಲ್ಲಿ ಇಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೂ ತಾನು ನೊಂದಿದ ಕಾರಣದಿಂದ ಸಿಹಿ ಬಿಡುವುದಿಲ್ಲ. ಹಾಗೆ ತನ್ನ ಹೀನತೆ ತೀಸಿ ಕೊಂದರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ. ಪ್ರಶ್ನೆ 27.
ಪೈಗಳು ಪ್ರಾಸ್ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ. ಉತ್ತರ 1911 ಏಪ್ರಿಲ್ ತಿಂಗಳಲ್ಲಿ ಗೋವಿಂದ ಪೈಗಳು ಒಂದು ತಿಂಗಳು ಬರೋಡಾದ ನವಸಾರಿಯಲ್ಲಿದ್ದರು. ಆಗ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದಗೈಯುತ್ತಿದ್ದಾಗ ಹಠಾತ್ತಾಗಿ ಆಗುವುದು ಹೋಗುವುದು ದೇವರ ಇಚ್ಛೆ, ಹೊಡೆದು ಬಿತ್ತೋದು ತನ್ನ ಇಚ್ಛೆ, ಇನ್ನು ಮಿನವೇಶ ನೋಡದೆ ಪ್ರಾಸವನ್ನೆಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದು ಪೈಗಳು ಪ್ರಾಸ ಬಿಟ್ಟು ಬರೆಯಲು ನಿಶ್ಚಯಿಸಿದರು. ರವೀಂದ್ರನಾಥ್ ಟ್ಯಾಗೋರ್ ಭಾರತ್ ಲಕ್ಷ್ಮಿ ವಿದಾಯ ಗೀತೆಗಳನ್ನು, ಶೇಖ್ ಮೊಹಮ್ಮದ್ ಇಕ್ಬಾಲ್ ಹಿಂದೂಸ್ತಾನ್ ಹಮಾರಾ ಗೀತ್ ಈ ಗೀತವನ್ನು ಕನ್ನಡಿಸಿ ಸ್ವದೇಶಾಭಿಮಾನಿಗಳ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಕವಿಗಳ ಸಾಹಿತ್ಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪುಸ್ತಕಗಳನ್ನು ವ್ಯಕ್ತರೂಪದಲ್ಲಿ ಬರೆಯಿರಿ. ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ ವ್ಯಾಕರೂಪದಲ್ಲಿ ಬರೆಯುವುದು ಭಾಷೆ ಶೈಲಿಗೆ. ಪ್ರಶ್ನೆ 28. ಎಂ ಮರಿಯಪ್ಪ ಭಟ್. ಬಹುಭಾಷಾ ವಿದ್ವಾಂಸರಾದ ಎಂ ಮರಿಯಪ್ಪ ಭಟ್ಟರು ಕ್ರಿಸ್ತಶಕ ಪೂರ್ವ 1906ರಲ್ಲಿ ದಕ್ಷಿಣ ಭಾರತ ಪಿತ್ತೂರು ತಾಲೂಕಿನ ಕಬಕ್ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ತುಳು, ಇಂಗ್ಲಿಷ್, ನಿಂಗುಟು, ಕನ್ನಡ ಸಂಸ್ಕೃತಿ, ಅಭಿನವ ಮಂಗಳರಾಜನ ನಿಂಗುಟು, ಚಾತ ಕತಿ ಲಂಕಂ, ಛಂದಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕರ್ನಾಟಕ ಸರ್ಕಾರ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ. ಪ್ರಶ್ನೆ 19. ಪ್ರಶ್ನೆ 29. ಕುಮಾರವ್ಯಾಸ. ಕುಮಾರವ್ಯಾಸ್ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪ 1430ರಲ್ಲಿ ಗದಗ್ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದರು. ಈತನ ಕರ್ನಾಟಕ ಭಾರತ್ ಕಥಾಮಂಜರಿ, ಕನ್ನಡ ಭಾರತ್, ಗದುಗಿನ ಭಾರತ್, ಕುಮಾರವ್ಯಾಸ್ ಭಾರತ್, ಐರಾವತ್ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ. ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಿ. ಪ್ರಸ್ತಾರ ಹಾಕುವುದು, ಗಣ ವಿಭಾಗುವುದು, ಛಂದಸ್ಸಿನ ಹೆಸರು ಬರೆಯುವುದು. ಪ್ರಶ್ನೆ 30. ತಳವೇಳ ಗಾಗೆ ಕಟ್ಟಿಸಿದೆ ಮಾಡೊದ್ದೆಯೊಡವೆ ಕೆಮ್ಮನೆ ಮೇಷಿಯೋತ್ತನೆ. ಇಲ್ಲಿ ಲಘುಗುರು ಹಾಕಲಾಗಿದೆ. ಇಲ್ಲಿ ಛಂದಸ್ಸು ಇದು ಅಕ್ಷರ ಗಣಾಧಾರಿತ ಚಂಪಕಮಾಲ ವೃತ್ತದ ಲಕ್ಷ್ಯವಾಗಿದೆ. ಅಲಂಕಾರವನ್ನು ಹೆಸರಿಸಿ ಲಕ್ಷ್ಮಣ ಬರೆಯುವುದು, ಸಮನ್ವಯ ಮಾಡುವುದು, ಅಲಂಕಾರವನ್ನು ಹೆಸರಿಸುವುದು, ಲಕ್ಷ್ಮಣ ಬರೆಯುವುದು, ಅಂಶಗಳನ್ನು ಗುರುತಿಸಿ ಸಮನ್ವಯಿಸುವುದು. ಪ್ರಶ್ನೆ 31. ಮಾರಿ ಗೌತಣವಾಯಿತು ನಾಳಿನ ಭಾರತವು. ಇಲ್ಲಿ ಅಲಂಕಾರದ ಹೆಸರು ರೂಪಾಲಂಕಾರ. ಲಕ್ಷಣ ಅತಿ ಸೌಮ್ಯದಿಂದ ಉಪಮೇಯ ಉಪಮಾನಗಳಲ್ಲಿ ಭೇದವನ್ನು ಹೇಳಿ ವರ್ಣಿಸುವುದೇ ರೂಪಾಲಂಕಾರ. ಅಲಂಕಾರವನ್ನು ಹೆಸರಿಸುವುದು, ಲಕ್ಷಣ ಬರೆಯುವುದು, ಅಂಶಗಳನ್ನು ಗುರುತಿಸಿ ಸಮನ್ವಯಿಸುವುದು. ಪ್ರಶ್ನೆ 31. ಮಾರಿಗೌತಣವಾಯಿತು ನಾಳಿನ ಭಾರತವು. ಅಲಂಕಾರದ ಹೆಸರು ರೂಪಾಲಂಕಾರ. ಲಕ್ಷಣ ಅತಿ ಸೌಮ್ಯದಿಂದ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಾಲಂಕಾರ. ಸಮನ್ವಯ ಉಪಮೇಯ ನಾಳಿನ ಭಾರತವು, ಉಪಮಾನ ಮಾರಿಗೌತಣ. ಇಲ್ಲಿ ಉಪಮೇಯಾದ ನಾಳಿನ ಭಾರತ ಹಾಗೂ ಉಪಮಾನವಾದ ಮಾರಿಗೌತಣ ಇವೆರಡರ ನಡುವೆ ಅಭೇದವನ್ನು ರೂಪಿಸುವುದರಿಂದ ಇದು ರೂಪಾಲಂಕಾರದ ಲಕ್ಷ್ಯವಾಗಿದೆ. ಗಾದೆಯನ್ನು ವಿಸ್ತರಿಸುವುದು. ಗಾದೆ ಮಹತ್ವದ ವಿವರಣೆ, ಅರ್ಥ ವಿವರಣೆ, ಭಾಷಾ ಶೈಲಿಗಳಲ್ಲಿ ಪದ ಸಂಬಂಧಗಳಿವೆ. ಪ್ರಶ್ನೆ 32. ಆಳಾಗಬಲ್ಲವನು ಅರಸಾಗಬಲ್ಲವನು, ಒಗ್ಗಟ್ಟಿನಲ್ಲಿ ಬಲವಿದೆ. ಸಂದರ್ಭವನ್ನು ಸ್ವಾರಸ್ಯದಿಂದ ಬರೆಯುವುದು. ಕೃತಿ ಆಕಾರ ಮತ್ತು ಪಠ್ಯದ ಹೆಸರು, ಸಂದರ್ಭದ ವಿವರಣೆಗಳನ್ನು ಸ್ವಾರಸ್ಯವಾಗಿ ಇಲ್ಲಿ ಬಿಡಿಸುವುದು.
33 ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು DS ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯ ಶಿಲ್ಪಿಗಳು ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಮೈಸೂರು ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಶಿಕ್ಷಣದ ಮಹತ್ವ ಮನಗಂಡು ಪ್ರಾಥಮಿಕ ಶಿಕ್ಷಣ ವಿಶ್ವವಿದ್ಯಾಲಯದ ತಾಂತ್ರಿಕ ವೃತ್ತಿಪರ ಶಿಕ್ಷಣಕ್ಕೆ ಸಲ್ಲಿಸಿದ ಕೊಡುಗೆಯ ವಿವರಿಸಿದ ತಕ್ಷಣ ಶಿಕ್ಷಣದ ಪ್ರಸಾರ ಕಾರ್ಯ ಕೈಗೊಂಡ ರೀತಿ ಹೇಳುವಾಗ ಈ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಸಂದರ್ಭ ಸಾರಾಂಶ ಸ್ವಾತಂತ್ರ್ಯದ ಪೂರ್ವಕಾಲದಲ್ಲಿ ಶಿಕ್ಷಣ ಮೂಲಭೂತ ಹಕ್ಕು ಎಂಬ ಪ್ರಜಾಪ್ರಭುತ್ವದ ಆಶಯವನ್ನು ಕಾರ್ಯಗತಗೊಳಿಸಲು ಸರ್ ಎಂ ವಿಶ್ವೇಶ್ವರಯ್ಯನವರು ನುಡಿದಂತೆ ನಡೆಯಲು ಯೋಚಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 34 ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿಕ್ರಿ ಗೋಕಾಕರವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಲೇಖಕರು ಲಂಡನ್ನಿನ ತಮ್ಮ ಪ್ರವಾಸದ ವಿವರ ದಾಖಲಿಸಿದ ನಂತರ ಪ್ರವಾಸದಿಂದ ಮನಸ್ಸು ವಿಕಾಸ ಹೊಂದಿರುವುದು ದೃಷ್ಟಿ ವಿಶಾಲವಾಗಿರುವುದು ತಮ್ಮ ಸಂಸ್ಕೃತಿಯು ಎಂಥ ಒರೆಗಲ್ಲಿನ ಮೇಲೆ ನಿಂತಿದೆ ಎಂದು ಅರಿತ ಬಗ್ಗೆ ಹೇಳುತ್ತಾ ಬೇಕನ್ನನ ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ಸಾರಾಂಶ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬಂತೆ ಮನೋವಿಕಾಸಕ್ಕೆ ವಿಶಾಲ ದೃಷ್ಟಿಕೋನ ಪಡೆಯಲು, ಸಂಸ್ಕೃತಿಯು ಮಹತ್ವ ಅರಿಯಲು ಪ್ರವಾಸವು ಶಿಕ್ಷಣದ ಒಂದು ರೂಪವೇ ಆಗಿದೆ ಎಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 35 ವಿದ್ಯಾರ್ಥಿಗಳಾಗಿರೋದಂ ಕಲ್ವಿಯಂ ಬಳಿದೊಳ ಬಂದಿರೋ ಪೊಡೆ. ಉತ್ತರ ಪ್ರಸ್ತುತ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ರಚಿಸಿರುವ ಒಡ್ಡರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಅಗ್ನಿಭೂತಿ ವಾಯುಭೂತಿಯರು ತಂದೆಯ ಮರಣದ ನಂತರ ವಿದ್ಯಾವಂತರಾಗಲು ಬಯಸಿ ತಾಯಿ ಕಾಶ್ಯಪಿ ಹೇಳಿದಂತೆ ಸೋದರ ಮಾವ ಸೂರ್ಯಮಿತ್ರನ ಬಳಿಕ ಬಂದು ತಾಯಿ ಬರೆದ ಪತ್ರ ನೀಡಿ ನಿಂತರು. ಸೂರ್ಯಮಿತ್ರ ಪತ್ರ ಓದಿ ಮಕ್ಕಳ ಸೋದರ ಮಾವ ಎಂಬ ಸಲುಗೆಯಿಂದ ದರ್ಪಪಟ್ಟು ಕೆಡಬಹುದು ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ಸಾರಾಂಶ ಕಲಿಕಾವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಬಗೆಗಿನ ಆಸಕ್ತಿ, ಪ್ರೀತಿ, ಶ್ರದ್ಧೆ ಬಹುಮುಖ್ಯವಾದದ್ದು ಎಂದು ಗುರುವಾಗಿ ಸೂರ್ಯಮಿತ್ರ ಹೇಳಿರುವ ಮಾತು ಸರ್ವಕಾಲಿಕವಾದ ಶ್ರೇಷ್ಠ ಸತ್ಯದ ನುಡಿಯಾಗಿರುವುದು. ಕಲಿಕೆಯಲ್ಲಿ ಸಂಬಂಧ, ಸಲುಗೆ, ಅನಗತ್ಯ ಎಂಬ ಆದರ್ಶ ನಡೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 36 ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಉತ್ತರ ಆಯ್ಕೆ ಪ್ರಸ್ತುತ ಸಾಲವನ್ನು ದ.ರಾ. ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕವಿಯು ಕಾಲಪಕ್ಷಿಯ ಹೇಗೆ ಇತಿಹಾಸ ರೂಪಿಸುತ್ತದೆ, ಭೂಮಿಯ ಸ್ವರೂಪವನ್ನೇ ಬದಲಿಸುತ್ತದೆ. ಕಾಲವು ರಾಜ್ಯ ಸಾಮ್ರಾಜ್ಯವನ್ನು ತೆನೆಯಂತೆ ಒಕ್ಕಿ ಗಿಂಡಲಗಳನ್ನು ಮುಕ್ಕಿ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಸಾರ್ವಭೌಮರವನ್ನು ಇತಿಹಾಸ ಆಗಿಸುತ್ತದೆ ಎಂದು ವಿವರಿಸುವಾಗ ಮೇಲಿನಂತೆ ಹೇಳಿದ್ದಾರೆ. ಸಂದರ್ಭದ ಸಾರಾಂಶ ಇಲ್ಲಿ ಕಾಲಯುವ ತಸ್ಮೈ ನಮಃ ಎಂಬಂತೆ ಕಾಲವು ಯಾರನ್ನೂ ಉಳಿಸದು, ಎಂತಹ ಸಾರ್ವಭೌಮ ಆದರೂ ಕೇವಲ ಹೆಸರನ್ನಷ್ಟೇ ಉಳಿಯುತ್ತದೆ ಎಂದು ತಿಳಿಸಿರುವ ರೀತಿಯಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 37 ಗಿಳಿಯದೆ ಬಣ್ಣದ ನೋಟ
ಉತ್ತರ. ಪ್ರಸ್ತುತ ಸಾಲವನ್ನು ಕುವೆಂಪುರವರು ಬರೆದ ಪಕ್ಷಿ ಕಾಸಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕವಿಯು ಆಶ್ವಯುಜ ಮಾಸದಲ್ಲಿ ನವರಾತ್ರಿಯ ಹೆಪ್ಪುಗಟ್ಟಿದ ಹಚ್ಚ ಹಸುರು ಆಗಸ ಮುಗಿಲು ಗದ್ದೆ ಬಯಲು ಸಂಜೆ ಬಿಸಿಲು ಹೀಗೆ ಎಲ್ಲೆಡೆ ವ್ಯಾಪಿಸಿರುವ ಬಗೆ ವಿವರಿಸುತ್ತಾ ಶಾಲಿವನದ ಬಗ್ಗೆ ಮೇಲಿನಂತೆ ಹೇಳಿದ್ದಾರೆ. ಇಲ್ಲಿ ಸಂದರ್ಭದ ಸಾರಾಂಶ: ಹಸುರಿನ ವಿವಿಧ ರೂಪಗಳನ್ನು ಗಿಳಿಯದೆ ಹೊಸ ಪಚ್ಚೆ ಮೊದಲಾದವುಗಳ ಮೂಲಕ ಚಿತ್ರಿಸಿ ಕವಿ ಪ್ರಕೃತಿಯ ಆರಾಧನೆಯ ಆನಂದದ ಸಾಧನ ಎಂಬುದನ್ನು ಮನವರಿಕೆ ಮಾಡಿರುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 38. ಉರ್ವಿಯೋಳ ಕೌಶಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರ. ಉತ್ತರ. ಪ್ರಸ್ತುತ ಸಾಲವನ್ನು ಲಕ್ಷ್ಮೇಶ ಕವಿ ರಚಿಸಿರುವ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವಿರಲವ ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲವನ್ನು ವಾಲ್ಮೀಕಿ ಆಶ್ರಮದ ಉಪವನಕ್ಕೆ ಬಂದ ಯಾಗದ ಕುದುರೆಯ ತೋಟವನ್ನು ತುಳಿದು ಹಾಳು ಮಾಡುತ್ತಿದೆ ಎಂದು ಕಳವಳಗೊಂಡು ಮುನಿಸುತ್ತೋರೊಡನೆ ಕುದುರೆಯ ಬಳಿಕ ಬಂದು ಅದರ ಹಣೆಯ ಮೇಲಿಂದ ಬರೆ ನೋಡುತ್ತಾ ಈ ಮೇಲಿನ ವಾಕ್ಯವನ್ನು ಓದಿಕೊಳ್ಳುತ್ತಾನೆ. ಇಲ್ಲಿ ಸಂದರ್ಭದ ಸಾರಾಂಶ: ಕವಿ ಭೂಮಂಡಲದಲ್ಲಿ ರಾಮನೋರ್ವನೇ ವೀರ ಎಂದು ನಿಶ್ಚಯಾರ್ಥದಲ್ಲಿ ಹೇಳುವ ಮೂಲಕ ಓದುತ್ತಿರುವ ಜಾನಕಿಯ ಮಗ ಲವನ ಬಾಲ ಸಹಜ ಸಾಹಸ ಪ್ರವೃತ್ತಿ ವೀರತೆಯನ್ನು ಪ್ರದರ್ಶಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪದ್ಯಭಾಗ ಪೂರ್ಣಗೊಳ್ಳುವುದು. ಅಂತೆ ಬನಾರ್ಗೆ ನುಡಿದಂ ಒಡವೇನ್ ನರ್ತಿಗಿತಿಂ 2 ಪದ್ಯ ಪೂರ್ಣಗೊಳ್ಳಲಾಗಿದೆ. ಅಥವಾ ಪದ್ಯಗಳನ್ನು ಇಲ್ಲಿ ಪೂರ್ಣ ಬರೆಯಲಾಗಿದೆ. ಮುಂದಿನ ಪ್ರಶ್ನೆ: ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಧಾರಿಸಿ ಸಾರಾಂಶವನ್ನು ಬರೆಯಿರಿ. ಪ್ರಶ್ನೆ 40. ಜಡಗ ಹೇಳುತ್ತಾನೋ ಹೊಡೆಯಿರಿ ಇವರ ಪೊರ ಘಾತಕಾರ, ಈಸವಾಸ ಘಾತಕ ಮಾಡಿದವರಿವರ, ನಂಬಿಗಿಲ್ಲ ನಮಗ ಪಿತೂರ, ಮೋಸ ಮಾಡಿ ನಮ್ಮ ದೇಶ ಗೆದ್ದಿತ್ತಾರೋ, ಮುಂದ ನಮಗ ಘೋರ, ಅಂದು ಪಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬನ ಟಾರ. ಉತ್ತರ. ಪ್ರಸ್ತುತ ಪದ್ಯವನ್ನು ಅನಕ್ಷರಸ್ಥ ಬೇಡ ಜನರು ಬ್ರಿಟಿಷರ ದೌರ್ಜನ್ಯ ವಿರೋಧಿಸಿ ಹೋರಾಡಿಸಿದ ದೇಶಪ್ರೇಮ ಸ್ವಾಭಿಮಾನದ ಕಥನವೀರುವ ಡಾಕ್ಟರ್ BS ಗದ್ಗಿಮಠ್ ಅವರು ಸಂಪಾದಿಸಿರುವ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ವ್ಯಾಪಾರವಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತದ ಸಹ ನಡೆದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಹುಕುಮನ್ನು ಹೊರಡಿಸಿದರು. ಇದರ ಪ್ರಕಾರ ಬ್ರಿಟಿಷರ ಅನುಮತಿ ಇಲ್ಲದೆ ಭಾರತೀಯರು ಯಾರೂ ಶಸ್ತ್ರಾಸ್ತ್ರ ಹೊಂದುವಂತಿರಲಿಲ್ಲ ಹಾಗೂ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದಿತ್ತು. ಈ ಕಾನೂನು ವಿರೋಧಿಸಿ ಹಲಗಲಿಯ ಬೇಡರಾದ ರಾಮ, ಬಾಲ, ಹನುಮ, ಜಡಗ ಮೊದಲಾದ ವೀರರ ನಾಯಕತ್ವದಲ್ಲಿ ದಂಗೆ ಎದ್ದರು. ಆಯುಧಗಳನ್ನು ಒಪ್ಪಿಸಿ ಎಂದು ಹೇಳಲು ಬಂದ ಕಾರ್ಕುನನ ಕಪಾಳಕ್ಕೆ ಹೊಡೆಯುತ್ತಾರೆ. ಈ ಸುದ್ದಿ ಸಾಹೇಬನಿಗೆ ತಲುಪುತ್ತದೆ. ಹೇವಲ್ಕ್ ಸಾಹೇಬ್ ಹಲಗಲಿ ದಂಡು ತಂದು ಬೇಡರಿಗೆ ಶರಣಾಗುವಂತೆ ಎಚ್ಚರಿಕೆ ನೀಡಿದರು. ಆಗ ಜಡಗ ತನ್ನ ಜೊತೆಗಾರರಿಗೆ ಈ ಸಾಹೇಬ್ ಹೇಳುವ ಮಾತು ಕೇಳಬೇಡಿ, ಕ್ರೂರಿಗಳಾದ ಇವರು ನಿಶ್ವಾಸಘಾತಕರು, ಪಿತೂರಿ ಮಾಡುವರು, ಮೋಸ ಮಾಡಿ ನಮ್ಮ ದೇಶ ಗೆಲ್ಲುತ್ತಾರೆ. ನಮಗೆ ಮುಂದೆ ಅಪಾಯ ಕಾದಿದೆ. ನಾವು ಇವರ ಮಾತನ್ನು
ನಂಬಬಾರದು ಎಂದು ಹೇಳುತ್ತಾ ಹೋರಾಡುತ್ತಾ ಗುಂಡು ಹಾರಿಸಿದಾಗ ಹೆಬಲಕ್ ಸಾಹೇಬ್ ಮರಣಿಸುತ್ತಾನೆ ಎಂದು ಲವಣಿಕಾರರ ಜಡಗ ಹೆಬಲಕ್ ಸಾಹೇಬನನ್ನು ಎದುರಿಸಿದ ರೀತಿಯನ್ನು ವಿವರಿಸಿದ್ದಾನೆ. ಅನಕ್ಷಸ್ಥರಾಗಿದ್ದರೂ ಸ್ವಾತಂತ್ರ್ಯ ಪ್ರಿಯರಾಗಿದ್ದ ಹಲಗಲಿಯ ಸಾಮಾನ್ಯ ಯುವಕರು ಬ್ರಿಟಿಷರ ದಮನಕಾರಿ ನೀತಿಯನ್ನು ಅರಿತು ವಿರೋಧಿಸಿ ದೇಶ ಪ್ರೇಮ, ಸ್ವಾತಂತ್ರ್ಯದ ಬಗ್ಗೆ ಪ್ರೀತಿ, ಹೋರಾಟದ ಮನೋಭಾವ, ಸ್ವಾಭಿಮಾನ ಎಲ್ಲವನ್ನು ಪ್ರಕಟಪಡಿಸಿ ಯುವಜನಾಂಗಕ್ಕೆ ಆದರ್ಶವಾಗಿರುವುದು ಮುಂದಿನ ಸ್ವಾತಂತ್ರ್ಯ ಹೋರಾಟಗಾರರ ಸ್ಫೂರ್ತಿ ನೀಡುವಲ್ಲಿ ಇಲ್ಲಿ ಅಡಕವಾಗಿರುವ ಮೌಲ್ಯವಾಗಿದೆ. 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ರಾಯ್ಲನು ಪ್ರಶ್ನೆ 1. ರಾಯ್ಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಯ್ಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಥವಾ ಮುದುಕಿಯು ರಾಯ್ಲನನ್ನು ಸೈನಿಕರಿಂದ ರಕ್ಷಿಸಿದ ಬಳಿಕ ಯುದ್ಧದಿಂದ ತಾನು ಅನುಭವದಿಂದ ಸಂಕಟವನ್ನು ಹೇಗೆ ವಿವರಿಸಿದಳು? ಮೊದಲನೇ ಉತ್ತರ. ರಾಯ್ಲನು ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡುವ ವೈದ್ಯನಾಗಿದ್ದನು. ಇವನು ಪ್ರಯಾಣಿಸುತ್ತಿದ್ದ ಯುದ್ಧ ವಿಮಾನ ಶತ್ರು ದೇಶದ ಗಡಿ ಪ್ರದೇಶದಲ್ಲಿ ದಾಳಿಯೊಳಗಾಗಿ ಗ್ರೌಂಡಿನ ಸಂಪರ್ಕ ಕಳೆದುಕೊಂಡು ಕೆಳಗೆ ಬಿದ್ದಿತ್ತು. ಆ ಅಪಘಾತದಲ್ಲಿ ರಾಯ್ಲನ ಕಾಲಿಗೆ ತೀವ್ರವಾದ ಗಾಯವಾಯಿತು. ಆದರೂ ನೀರಿನಲ್ಲಿ ಈಜುತ್ತಾ ದಡ ಸೇರಿ ಮುದುಕಿಯ ಮನೆಯಿಂದ ಪ್ರದೇಶಕ್ಕೆ ತಿಳುತ್ತಾ ಬರುತ್ತಾನೆ. ಮುದುಕಿಯ ಸೊಸೆ ಹೆರಿಗೆ ಮನೆಯಿಂದ ನರಳುತ್ತಾ ಆರ್ತನಾದ ಮಾಡುತ್ತಿರುತ್ತಾಳೆ. ರಾಹಿಲ್ ಮನೆಯೊಳಗೆ ಪ್ರವೇಶಿಸಿದಾಗ ಮಹಿಳೆ ಆರ್ತನಾದಕ್ಕೆ ಕಾರಣ ತಿಳಿದು ಮುದುಕಿಗೆ ತಾನು ವೈದ್ಯ ಎಂದು ತಿಳಿಸಿ ಅವಳ ಸೊಸೆಗೆ ಹೆರಿಗೆ ಮಾಡಿಸುತ್ತಾನೆ. ಮಗುವನ್ನು ಉಳಿಸಲು ಸಾಧ್ಯವಾಗದೇ ಇದ್ದರೂ ಹೆಂಗಸನನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ನಂತರ ಮುದುಕಿ ರಾಯ್ಲನಿಗೆ ಅವನ ಕಾಲಿನ ಆರೈಕೆಯ ಪುಟ್ಟ ಹಲಗೆಯ ತುಂಡು ಬಟ್ಟೆ ನೀಡಿದಳು. ಅದರಿಂದ ತನ್ನ ಕಾಲಿನ ಗಾಯಕ್ಕೆ ಪಟ್ಟಿ ಕೊಂಡನು. ಆ ವೇಳೆ ವಿಮಾನದಿಂದ ಬಿದ್ದ ಶತ್ರು ಸೈನಿಕರನ್ನು ಹುಡುಕುತ್ತಾ ಬಂದ ಸೈನಿಕರು ಮುದುಕಿಯ ಮನೆ ಬಾಗಿಲು ತಟ್ಟುತ್ತಾರೆ. ರಾಹಿಲ್ ಶತ್ರು ದೇಶವನೆಂದು ತಿಳಿದಿದ್ದರೂ ಆತನಲ್ಲಿ ತನ್ನ ಮಗನನ್ನು ಕಂಡು ರಕ್ಷಿಸಲು ನಿರ್ಧರಿಸಿ ಮುದುಕಿ ಬಾಗಿಲ ತೆರೆದು ಬಂದ ಸೈನಿಕರಿಗೆ ನಿರ್ಜೀವ ಮಗು ತೋರಿಸುತ್ತಾಳೆ. ರಾಹಿಲನು ಸೊಸೆಯು ಮಲಗಿದ್ದ ಮಂಚದ ಅಡಿ ಅವಿತಿಡುತ್ತಾಳೆ. ಹೀಗೆ ತನ್ನ ದೇಶದ ಸೈನಿಕರಿಂದ ರಾಹಿಲನನ್ನು ರಕ್ಷಿಸುತ್ತಾಳೆ. ಯುದ್ಧದ ಕ್ರೌರ್ಯದಲ್ಲಿ ರಾಹಿಲ ವೈದ್ಯನಾಗಿ ಮುದುಕಿ ತಾಯಿಯಾಗಿ ಮೆರೆದ ಮಾನವೀಯತೆ ಎಲ್ಲಕ್ಕಿಂತ ಶ್ರೇಷ್ಠ ಎಂದು ಸಾರುತ್ತಾರೆ. ಅಥವಾ ರಾಹಿಲನ್ನು ಹುಡುಕಿಕೊಂಡ ಇನ್ನೊಂದು ಪ್ರಶ್ನೆಗೆ ಉತ್ತರ. ರಾಹಿಲನ್ನು ಹುಡುಕಿಕೊಂಡು ಬಂದ ಸೈನಿಕರು ಹಿಂತಿರುಗಿದ 1-2 ದಿನಗಳಲ್ಲಿ ಇಬ್ಬರಲ್ಲೂ ಪರಸ್ಪರ ವಿಶ್ವಾಸ ಮೂಡಿತು. ಇಬ್ಬರೂ ತಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡರು. ಮೊದಲು ಮುದುಕಿಯು ರಾಹಿಲ ಬಳಿ ತನ್ನ ಜೀವನದ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾ, ಅವಳು ತನ್ನ ಊರಿಗೆ ಮದುವೆ ಬಂದು 50 ವರ್ಷಗಳಾಗಿತ್ತು. ಮದುವೆಯಾಗಿ ಬಂದಾಗ ನೆಮ್ಮದಿಯೂ ಇತ್ತು, ಜಮೀನು ಆಸ್ತಿಯೂ ಎಲ್ಲ ಇತ್ತು. ಆದರೆ ಯುದ್ಧ ಜನರನ್ನು ನೆಮ್ಮದಿಯಾಗಿ ಇರಲು ಬಿಡಲಿಲ್ಲ. ಈ ಊರು ಆ ದೇಶದವರ ಕೈಯಲ್ಲಿತ್ತು. ಅವರ ಧರ್ಮ ಬೇರೆ, ಇವರ ಧರ್ಮ ಬೇರೆಯೇ ಎಂಬ ಕಾರಣಕ್ಕೆ ಯುದ್ಧ ಆಯಿತು. ಸಾವಿರಾರು ಜನ ಸತ್ತ ನಂತರ ಯುದ್ಧ ನಿಂತು ಈ ಊರು ದೇಶಕ್ಕೆ ಸೇರಿತು. ಊರೇನು ಕೈ ಬದಲಾಯಿಸಿತು. ಆದರೆ ಬದುಕಿನಲ್ಲಿ ವ್ಯತ್ಯಾಸವೇನೂ ಆಗಲಿಲ್ಲ. ಬೆವರಿಳಿಸಿ ದುಡಿದಿದ್ದನ್ನು ಈ ಜನ ಹಲವು ಹೆಸರು ಹೇಳಿ, ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ದುಡಿದಿದ್ದನ್ನು ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಾಗಬಹುದಿತ್ತು. ಆದರೆ ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಮಗ ಚಿಕ್ಕವನಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ. ಎದೆ ತುಂಬ ಬುದ್ಧಿ ಮುಚ್ಚಿದ ಕೆಂಡ ಎದೆ ಗಾಯ ಎಂದಿಗೂ ಹಾಗೆ ಇದೆ. ಎಲ್ಲ ಮುಖ ದುಃಖ ಇಂದಿಗೂ ಹಾಗೆ ಇದೆ. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಬೆಳೆಸಿ ದೊಡ್ಡವನಾಗಿಸಿ ಮದುವೆ ಮಾಡಿದೆ.
5-6 ವರ್ಷಗಳಾದ ನಂತರ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲಿ ಮಗುವಿನ ಅಳುವು ಕೇಳಲು ತುದಿ ಕಾಲದಲ್ಲಿ ನಿಂತಿದ್ದ. ಅಷ್ಟರಲ್ಲಿ ಯುದ್ಧ ಬಂದು ಅವನನ್ನು ಯುದ್ಧಕ್ಕೆ ಹೋದ. ಆ ಯುದ್ಧದಲ್ಲಿ ಅವನ ಮಗುವನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಮಗನಾದರೂ ಹಿಂತಿರುಗಿ ಬಂದರೆ ಸಾಕು, ಮಗು ಬದುಕಿಲ್ಲ ಎಂಬ ವಿಷಯ ತಿಳಿದು ಎಷ್ಟು ಸಂಕಟ ಪಡುತ್ತಾನೋ ಎಂದು ಮುದುಕಿ ತಾನು ಅನುಭವಿಸಿದ ಸಂಕಟವನ್ನು ರಾಹೇಲನಿಗೆ ವಿವರಿಸಿದಳು. ಪ್ರಶ್ನೆ 42. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರು ಆಶಯವಾಗಿದೆ. ಅಥವಾ ಇದೇ ಪ್ರಶ್ನೆ ಇನ್ನೊಂದು, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ GS ಶಿವರುದ್ರಪ್ಪನವರು ಅಭಿಪ್ರಾಯವನ್ನು ಬರೆಯಿರಿ. ಉತ್ತರ: ಸಾಧಿಸುವ ಸಂಕಲ್ಪ ಕೈಗೊಂಡು ಸಾಧಾರಣಕರಾದವರನ್ನು ಇತಿಹಾಸ ದಾಖಲಿಸುತ್ತದೆ, ನೆನಪಿಟ್ಟುಕೊಳ್ಳುತ್ತದೆ. ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಧನಾತ್ಮಕ ಭಾವನೆಗಳನ್ನು ಹೊಂದಿ ಸಂಕಲ್ಪ ಕೈಗೊಂಡರೆ ಯಶಸ್ಸು ಖಂಡಿತ ಎಂದು ಕವಿ ಸಂಕಲ್ಪ ಗೀತೆ ಕವನದಲ್ಲಿ ತಿಳಿಸಿದ್ದಾರೆ. ಕವಿ ನಮ್ಮ ಸುತ್ತಲೂ ಅವರಿರುವ ಅಜ್ಞಾನ ಅನ್ಯಾಯದಿಂದ ಮೂಡುವ ದ್ವೇಷದಿಂದ ಕತ್ತಲನ್ನು ಜ್ಞಾನ ನ್ಯಾಯದಿಂದ ಮೂಡುವ ಪ್ರೀತಿ ಹಣತೆ ಹಚ್ಚಿ ಬೆಳಕ ಹರಡಿ ದೂರ ಮಾಡುವ ಸಂಕಲ್ಪ ನಮ್ಮದಾಗಬೇಕೆಂದು ಎನ್ನುತ್ತಾರೆ. ಬದುಕಲ್ಲಿ ಎದುರಾಗುವ ಸಂಕಷ್ಟಗಳೆಂಬ ಬಿರುಗಾಳಿಯೇ ಸಿಲುಕಿ ಹೊಯ್ದಾಡುವ ಮನವೆಂಬ ಹಡಗನನ್ನು ಎಚ್ಚರದಲ್ಲಿ ಗುರಿಯೆಡೆಗೆ ನಡೆಸುವ ಸಂಕಲ್ಪ ನಮ್ಮದಾಗಬೇಕು. ನದಿ ಜಲ ಕಲುಷಿತವಾಗಿದೆ ಎಂದು ದೂಷಿಸಿ ಸುಮ್ಮನಾಗದೆ ಮುಂಗಾರಿನ ಮಳೆಯಾಗಿ ಅದನ್ನು ಶುದ್ಧ ಮಾಡುವ ಸಂಕಲ್ಪ ನಮ್ಮದಾಗಬೇಕು. ಕಾಡು ಮೇಡುಗಳು ಬರಡಾಗಿವೆ ಎಂದು ಸುಮ್ಮನೆ ಕೂರುವ ಬದಲು ವಸಂತಾಗಿ ಅದನ್ನು ಹಸಿರಾಗಿಸುವ ಪ್ರಯತ್ನ ಸಂಕಲ್ಪ ನಮ್ಮದಾಗಬೇಕು. ಸಾಮಾಜಿಕವಾಗಿ ವೈಯಕ್ತಿಕ ನೆಲೆಯಲ್ಲಿ ಅಸಮಾನತೆಯಿಂದ ಸೋತು ಬಿದ್ದಿರುವುದು ಎಬ್ಬಿಸಿ ನಿಲ್ಲಿಸಿ ಅವರನ್ನು ಭರವಸೆ ತುಂಬಿ ಮುನ್ನಡೆಯುವ ಸಂಕಲ್ಪ ನಮ್ಮದಾಗಬೇಕು. ಮನುಷ್ಯರ ನಡುವಿನ ಎಲ್ಲ ಅಡ್ಡಗೋಡೆ ಕೆಡವಿ ಸಾಮರಸ್ಯ ಸೇತುವೆ ನಿರ್ಮಿಸುವ ಸಂಕಲ್ಪ ನಮ್ಮದಾಗಬೇಕು. ಧರ್ಮಗಳು ಕೇವಲ ಮಾರ್ಗಗಳು, ಅದೇ ಬದುಕಿನ ಗುರಿಯಲ್ಲ ಎಂಬ ಎಚ್ಚರ ಸಹನೆ ಸಂಕಲ್ಪ ನಮ್ಮದಾಗಬೇಕು. ಬದುಕಿನ ಭವಿಷ್ಯದ ಬಗ್ಗೆ ಭಯ ಸಂಶಯ ತುಂಬಿರುವ ಕಣ್ಣುಗಳಲ್ಲಿ ಭರವಸೆ ನೆಮ್ಮದಿ ಬಾಳಿನ ಕನಸುಗಳನ್ನು ಮೂಡಿಸುವ ಸಂಕಲ್ಪ ನಮ್ಮದಾಗಬೇಕು ಎಂದು ಕವಿ ನಾವು ಈ ಸದಾ ಭರವಸೆ ನಂಬಿಕೆ ಆಶಯದ ಸಂಕಲ್ಪವನ್ನು ಕೈಗೊಳ್ಳಬೇಕೆಂದು ತಿಳಿಸುತ್ತಾರೆ. ಅಥವಾ ಇನ್ನೊಂದು ಪ್ರಶ್ನೆ ಇತ್ತು ನೋಡಿ, ಸಂಕಲ್ಪ ಅಥವಾ ಅನುಷ್ಠಾನದ ಕುರಿತು ಕವಿ GS ಶಿವರುದ್ರಪ್ಪನವರು ಅಭಿಪ್ರಾಯವನ್ನು ಬರೆಯಿರಿ. ಈ ಅಥವಾ ಪ್ರಶ್ನೆಗೆ ಉತ್ತರ: ಕವಿ GS ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಕವನದಲ್ಲಿ ನಮ್ಮ ಮುಂದಿರುವ ಸವಾಲುಗಳು ಸಮಸ್ಯೆಗಳು ಯಾವುವು ಎಂಬುದು ತಿಳಿಸಿ ಸುಮ್ಮನಾಗದೆ ಅವುಗಳ ಪರಿಹಾರಕ್ಕೆ ನೈಕೊಳ್ಳಬೇಕಾದ ಸಂಕಲ್ಪ ಅನುಷ್ಠಾನಗೊಳಿಸಬೇಕಾದ ರೀತಿಯನ್ನು ವಿವರಿಸಿದ್ದಾರೆ. ಕವಿ ನಮ್ಮ ಸುತ್ತಮುತ್ತಲು ಅಜ್ಞಾನದಿಂದ ಮೂಡಿದ ಅಸಮತೆ ದ್ವೇಷದ ಕತ್ತಲ ಸಮಸ್ಯೆ ಇದೆ, ಅದನ್ನು ಜ್ಞಾನ ಸಮತೆ ಪ್ರೀತಿ ಹಣತೆ ಬೆಳಕಿನಿಂದ ದೂರ ಮಾಡಿ ಪರಿಹಾರ ಪಡೆಯಬೇಕು. ಸಂಕಷ್ಟಗಳ ಬಿರುಗಾಳಿ ಸಿಲುಕಿ ನಿಲ್ಲುವ ಮನೆ ಎಂಬ ಹಡಗಳನ್ನು ಎಚ್ಚರವಾಗಿ ಮುನ್ನಡೆಯಬೇಕು. ಹೀಗೆ ಕವಿ ವೈಯಕ್ತಿಕ ನೆಲೆಯ ಸಮಸ್ಯೆ ಅದರ ಪರಿಹಾರದ ಸಂಕಲ್ಪ ಅನುಷ್ಠಾನದ ಕುರಿತು ತಿಳಿಸುತ್ತಾರೆ. ನದಿ ಜಲ ಕಲುಷಿತವಾಗಿರುವುದು, ಮುಂಗಾರಿನ ಮಳೆಯಾಗಿ ಬರಡಾಗಿರುವ ಕಾಡು ಮೇಡನ್ನು ವಸಂತವಾಗಿ ಹಸಿರಾಗಬೇಕೆಂದು ಪರಿಸರದ ನೆಲೆಯಲ್ಲಿ ಸಮಸ್ಯೆ ಪರಿಹಾರದ ಸಂಕಲ್ಪ ತಿಳಿಸುತ್ತಾರೆ. ಬಿದ್ದವರಲ್ಲಿ ಬದುಕಿನ ಭರವಸೆ ತುಂಬುವ ಅಸಮತೆಯ ಗೋಡೆ ಕೆಡವಿ ಸಾಮರಸ್ಯ ಸೇತುವೆ ಕಟ್ಟುವ ಕಾರ್ಯಕ್ರಮದ ಬಗ್ಗೆ ತಿಳಿಸುತ್ತಾ ಸಾಮಾಜಿಕ ನೆಲೆಯಲ್ಲಿ ಕಾಣುವ ದೂಷಣೆ ಕಾರಣ ಹಾಗೂ ಪರಿಹಾರ ಬಗ್ಗೆ ತಿಳಿಸಿದ್ದಾರೆ. ಧರ್ಮವು ಗುರಿಯಾಗದೆ ಸ್ನೇಹ ನಂಬಿಕೆ ಬದುಕಿನ ದಾರಿಯಾಗಬೇಕು. ಭಯ ಸಂಶಯ ದೂರಕರಿಸಿ ಬದುಕುವ ಭರವಸೆಯ ಕನಸನ್ನು ಬಿತ್ತಬೇಕು ಎಂದು ಧಾರ್ಮಿಕ ನೆಲೆಯಲ್ಲಿ ಕಾಣುವ ಸಮಸ್ಯೆ ಹಾಗೂ ಪರಿಹಾರ ಬಗ್ಗೆ ತಿಳಿಸಿದ್ದಾರೆ. ಹೀಗೆ ಕವಿ ವೈಯಕ್ತಿಕ ಪರಿಸರ ಸಾಮಾಜಿಕ ಧಾರ್ಮಿಕ ಮತ್ತು ನೆಲೆಗಟ್ಟುಗಳಲ್ಲಿ ನಾವು ಕೈಗೊಳ್ಳಬೇಕಾದ ಸಂಕಲ್ಪ ಅನುಷ್ಠಾನದ ಬಗ್ಗೆ ಸುಂದರವಾಗಿ ವಿವರಿಸಿದ್ದಾರೆ. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸಿ. ಪ್ರಶ್ನೆ 43. ಕನ್ನಡ ಭಾಷೆ ತನ್ನ ಜೀವನ ಉದ್ದಕ್ಕೂ ಅನ್ಯ ಭಾಷೆಗಳ ದಾಳಿಯನ್ನು ಎದುರಿಸುತ್ತಲೇ ಬಂದಿದೆ. ಈ ದಾಳಿಯಲ್ಲಿ ಸಿಕ್ಕು ಕಾಯಿಸಿಯಾದ ಸಮಯದಲ್ಲಿ ಆಗಾಗ ಪುಣ್ಯ ಪುರುಷರು ಹುಟ್ಟಿ ಹೋರಾಡಿ ಅದನ್ನು ಬದುಕಿಸಿದ್ದಾರೆ.
12ನೇ ಶತಮಾನದಲ್ಲಿ ಕನ್ನಡವು ಸಂಸ್ಕೃತದಷ್ಟೇ ಸಮರ್ಥವಾದ ಭಾಷೆ ಎಂಬುದನ್ನು ಶರಣರು ದುಡಿದು ತೋರಿಸಿದರು. 15ನೇ ಶತಮಾನದಲ್ಲಿ ಕನ್ನಡವು ಸಂಸ್ಕೃತದಷ್ಟೇ ಪೂಜ್ಯವಾದ ಭಾಷೆ ಎಂಬುದು ದಾಸರು ನಡೆದು ತೋರಿಸಿದರು. ಇಂಥದೇ ಕಷ್ಟಕಾಲ 19ನೇ ಶತಮಾನದಲ್ಲಿ ಕನ್ನಡಕ್ಕೆ ಒದಗಿರಲು ಅದರ ಬೆನ್ನು ಕಟ್ಟಿ ಹೋರಾಡಿದವರು ಟಿಪ್ಪು ಚೆನ್ನಬಸಪ್ಪನವರು. ಆಗ ಅನ್ಯ ಭಾಷೆಗಳ ಕನ್ನಡ ಭಾಷೆ ಕತ್ತಲು ಇಸ್ಕುವತ್ತಲಿದ್ದವು. ಓದು ಬರೆಹ ಮಾತುಕತೆಗಳಲ್ಲೂ ಕನ್ನಡವನ್ನು ಬಳಸುವುದು ಅಗೌರವ ಎಂಬುದು ಕನ್ನಡಿಗರಿಗೆ ಭಾವಿಸುತ್ತಿದ್ದರೂ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಒಂದು ಇರಲಿಲ್ಲ. ಇದರಿಂದಾಗಿ ತನ್ನ ದೇಶದಲ್ಲಿ ಕನ್ನಡ ಭಾಷೆ ಪರದೇಶಿಯ ಮಗನಂತೆ ಬದುಕುತ್ತಲಿದ್ದಿತ್ತು. ಆಗ ಅದಕ್ಕೆ ಮನೆಯ ಮಗನ ಸ್ಥಾನ ಒದಗಿಸಿಕೊಟ್ಟವರು ಟಿಪ್ಪು ಚೆನ್ನಬಸಪ್ಪನವರು. ಈ ಕಾರಣಕ್ಕಾಗಿ ಜನರು ಅವರನ್ನು ಕನ್ನಡದ ಹುಲಿ ಎಂದು ಕರೆಯುತ್ತಿದ್ದರು. 1866ರಲ್ಲಿ ಚೆನ್ನಬಸಪ್ಪನವರು ಡಿಪ್ಟಿ ಎಜುಕೇಷನ್ ಇನ್ಸ್ಪೆಕ್ಟರ್ ಆಗಿ ಆಗ ಮರಣ ಪರ್ಯಂತ ಎಂದರೆ 1881ರವರೆಗೆ ಆ ಹುದ್ದೆಯಲ್ಲಿಯೇ ನಿಂತು ಕನ್ನಡ ಇನ್ನೂ ಘನವಾದ ಸೇವೆ ಸಲ್ಲಿಸಿದ್ದರು. ಹೀಗಾಗಿ ಧಾರವಾಡ ಚೆನ್ನಬಸಪ್ಪ ಎನ್ನುವುದಕ್ಕೆ ಬದಲು ಡೆಪ್ಟಿ ಚೆನ್ನಬಸಪ್ಪ ಎಂದು ಹೆಸರೇ ಪ್ರಚಾರ ಪಡೆಯಿತು. ಚೆನ್ನಬಸಪ್ಪನವರು ಹಳ್ಳಿ ಪಟ್ಟಣ ಸಂಚರಿಸಿ ಕನ್ನಡವನ್ನೇ ಶಾಲೆಯಲ್ಲಿ ಕಲಿಸಲು, ವ್ಯವಹಾರದಲ್ಲಿ ಬಳಸಲು, ಸಾರ್ವಜನಿಕರಿಗೆ ಶಿಕ್ಷಕರಿಗೆ ಪ್ರೋತ್ಸಾಹಿಸಿದರು. ಅವರ ಪ್ರಯತ್ನದ ಫಲವಾಗಿ 1855ರಲ್ಲಿ ಬೆಳಗಾವಿ, ಬಿಜಾಪುರ, ಧಾರವಾಡ 1, 3, 9, 12 ಹೀಗಿದ್ದ ಕನ್ನಡ ಶಾಲೆಯಲ್ಲಿ 1882ರಲ್ಲಿ ವೇಳೆಗೆ 166, 150, 240 ಹೀಗೆ ಏರಿಕೆ ಕನ್ನಡ ಪಂಡಿತರಿಂದ ಒಳ್ಳೆಯ ಪಠ್ಯಪುಸ್ತಕಗಳನ್ನು ಬರೆಸಿದರು. ಶಿಕ್ಷಕರು ಕನ್ನಡದ ಬದಲಿಗೆ ಮರಾಠಿ ಪದಗಳನ್ನು ಬಳಸಿದರೆ ದಂಡ ವಿಧಿಸಿ ಕನ್ನಡ ಬಳಕೆಗೆ ಒತ್ತು ನೀಡಿದರು. ಕನ್ನಡ ಇವರ ಪ್ರಯತ್ನದಿಂದ ಮನೆಯ ಯಜಮಾನನ ಸ್ಥಾನ ಪಡೆಯುವಂತಾಯಿತು. 19ನೇ ಪ್ರಶ್ನೆ ಇಲ್ಲಿಂದ ಪ್ರಶ್ನೆ: 19ನೇ ಶತಮಾನದಲ್ಲಿ ಕನ್ನಡದ ಸ್ಥಿತಿ ಹೇಗಿತ್ತು? 19ನೇ ಶತಮಾನದಲ್ಲಿ ಅನ್ಯ ಭಾಷೆಗಳ ಕನ್ನಡ ಭಾಷೆ ಕತ್ತನ್ನು ಇಸ್ಕುವಲ್ಲಿ ಓದು ಬರೆಹ ಮಾತು ಕಥೆಗಳಲ್ಲಿ ಕನ್ನಡವನ್ನು ಬಳಸುವುದು ಅಗೌರವ ಎಂಬುದು ಕನ್ನಡಿಗರಿಗೆ ಭಾವಿಸುತ್ತಿದ್ದರು. ಉತ್ತರ ಕನ್ನಡದಲ್ಲಿ ಕನ್ನಡ ಶಾಲೆ ಒಂದು ಇರಲಿಲ್ಲ. ಇದಕ್ಕೆ ತನ್ನ ದೇಶದಲ್ಲಿ ಕನ್ನಡ ಭಾಷೆ ಪರದೇಶಿ ಮಗನಂತೆ ಬದುಕುತ್ತಲಿದ್ದಿತ್ತು. 2ನೇ ಪ್ರಶ್ನೆ: ಕನ್ನಡದ ಹುಲಿ ಎನಿಸಿದ ಚೆನ್ನಬಸವನವರು ಡೆಪ್ಟಿ ಎಜುಕೇಷನ್ ಇನ್ಸ್ಪೆಕ್ಟರ್ ಆಗಿ ಸಲ್ಲಿಸಿದ ಸೇವೆಯನ್ನು ಬರೆಯಿರಿ. ಇಲ್ಲಿ 2ನೇ ಪ್ರಶ್ನೆಗೆ ಉತ್ತರ: ಚೆನ್ನಬಸಪ್ಪನವರು 1866ರಲ್ಲಿ ಡೆಪ್ಟಿ ಎಜುಕೇಷನ್ ಇನ್ಸ್ಪೆಕ್ಟರ್ ಆಗಿ 1881ರಲ್ಲಿ ವರೆಗೆ ಆ ಹುದ್ದೆಯಲ್ಲಿ ಇದ್ದು ಕನ್ನಡಕ್ಕೆ ಸೇವೆ ಸಲ್ಲಿಸಿದರು. ಹಳ್ಳಿ ಪಟ್ಟಣ ಸಂಚರಿಸಿ ಕನ್ನಡವನ್ನು ಶಾಲೆಯಲ್ಲಿ ಕಲಿಸಲು, ವ್ಯವಹಾರದಲ್ಲಿ ಬಳಸಲು, ಸಾರ್ವಜನಿಕರಿಗೆ ಶಿಕ್ಷಕರಿಗೆ ಪ್ರೋತ್ಸಾಹಿಸಿದರು. ಅವರು ಪ್ರಯತ್ನದ ಫಲವಾಗಿ 1855ರಲ್ಲಿ ಬೆಳಗಾವಿ, ಬಿಜಾಪುರ, ಧಾರವಾಡದಲ್ಲಿ 1, 3, 9, 12 ಇದ್ದ ಕನ್ನಡ ಶಾಲೆಯಲ್ಲಿ ಕ್ರಮವಾಗಿ 1857 ವೇಳೆಗೆ 166, 150, 240 ಹೀಗೆ ಏರುತ್ತಾ ಪಂಡಿತರಿಂದ ಒಳ್ಳೆಯ ಪಠ್ಯಪುಸ್ತಕ ಬರೆಸಿದರು. ಪತ್ರಲೇಖನ ಬರೆಯುವುದು. 44 ನಿಮ್ಮನ್ನು ಮಧುಗಿರಿ ಸರ್ಕಾರಿ ಪ್ರೌಢಶಾಲೆ ವೆಂಕಟೇಶ್ ಎಂದು ಭಾವಿಸಿಕೊಂಡು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆಯಿರಿ. ಇಲ್ಲಿ ಇಂದ ಗೆ ಬೋಧನೆ ವಿಷಯ ಪತ್ರದ ಒಡಲು ವಿಷಯ ನಿರೂಪಣೆ ಒಂದರೊಂದಿಗೆ ಮುಕ್ತಾಯ. ಇಂತಿ ಸ್ಥಳ ದಿನಾಂಕ ವೈಶಾಲ್ಯಗಳಿಗೆ ಬಂದ ಬಳಕೆ ವಿನ್ಯಾಸವನ್ನು ಬರೆಯಿರಿ. ಪ್ರಬಂಧ ಅಂದರೆ ನಿಬಂಧ ಒಂದು ಬರೆಯಿರಿ. ಬರವಣಿಗೆ: ನೈಸರ್ಗಿಕ ಮತ್ತು ವಿಪತ್ತು ನಿರ್ವಹಣಾ ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನದ ಮಹತ್ವ ಅಥವಾ ತ್ಯಾಜ್ಯ ವಸ್ತುಗಳ ವಿವರಣೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.